ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕು ಅಂತಂದಮೇಲೆ ಆ ಬದುಕಿನಲ್ಲಿ ಎಲ್ಲರೂ ಹೋರಾಟ ಮಾಡ್ತಿರ್ತಾರೆ. ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಿರ್ತಾರೆ ಅಂತಂದರೆ ಹಣಕ್ಕೋಸ್ಕರ ಹೋರಾಟ ಮಾಡ್ತಿರ್ತಾರೆ. ಹಣವನ್ನು ಹೋರಾಟ ಮಾಡಲಿಕ್ಕೆ, ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಹೋರಾಟ ಯಾಕೆ ಮಾಡಬೇಕು? ಉದ್ಯೋಗ ಮಾಡಿದ್ರೆ ಆಯ್ತಲ್ವ, ವ್ಯಾಪಾರ ಮಾಡಿದ್ರೆ ಆಯ್ತಲ್ವ ಅಂಥೇಳಿ ಭಾಳ ಜನ ಅಂದ್ಕೊಂಡಿರ್ತಾರೆ. ಎಷ್ಟೋ ಜನ ಉದ್ಯೋಗ ಮಾಡಿದ್ರೂ ಹಣ ಬರೋದಿಲ್ಲ, ವ್ಯಾಪಾರ ಮಾಡಿದ್ರೂ ಹಣ ಬರೋದಿಲ್ಲ. ಆಗಿದ್ದಾಗ ಬದುಕು ನಡೆಸಲಿಕ್ಕೆ ನಮ್ಗೆ ಬೇಕಾಗಿರೋದು ಮುಖ್ಯವಾಗಿರ್ತಕ್ಕಂಥದ್ದು ಹಣ. ಆ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ಯೌವನದ ಭಾಗದಲ್ಲಿ, ಹಿಂದೆಲ್ಲ ಬಾಲ್ಯದ ಭಾಗದಲ್ಲೇ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಹೋಗ್ತಿದ್ರು ಮಕ್ಕಳು. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅದರದ್ದು ಬಾಧೆಗಳು. ಈ ಬಾಲ್ಯದಿಂದಲೇ ಶುರು ಆಗ್ತಕ್ಕಂತಹ ಈ ಹಣದ ಹುಚ್ಚು ಅಥವಾ ಹಣವನ್ನು ಹುಡ್ಕೊಂಡು ಹೋಗೋಂತಹ ಒಂದು ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಬದುಕು ನಡೆಸೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗ್ತಿರೋದಕ್ಕೋಸ್ಕರನೇ ಒಬ್ಬೊಬ್ಬರು ಒಂದೊಂದು ಪರಿಸ್ಥಿತಿಯಲ್ಲಿ ಅವ್ರದ್ದೇ ಆದ ಲೆಕ್ಕಾಚಾರದಲ್ಲಿ ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಹಲವಾರು ಮಾರ್ಗಗಳನ್ನು ಹುಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದರೆ ಬದುಕು ನಡೆಸಬೇಕು ಹಣ ಬೇಕು. ಹಣ ಇದ್ರೇ ಬದುಕು ನಡೆಸೋ ಸಾಧ್ಯ. ಬದುಕಲ್ಲಿ ಬೇಕಾಗಿರ್ತಕ್ಕಂತಹ ನಾನಾ ರೀತಿಯಾಗಿರ್ತಕ್ಕಂತಹ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಹಣ ಬೇಕೇ ಬೇಕು. ಹಣ ಅಂದ ತಕ್ಷಣವೇ ಎಲ್ಲರೂ ಕಣ್ಣು ಬಾಯಿ ಬಿಡ್ತಾರೆ. ಹೌದು, ಹಣಕ್ಕೋಸ್ಕರ ನಾನು ಎಲ್ಲವನ್ನು ಮಾಡ್ತಿದ್ದೀನಿ ಅಂತೇಳಿ. ಇವತ್ತು ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಅವ್ರಿಗೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ, ಮುಂದೆ ಅವ್ರಿಗೆ ಅಗತ್ಯತೆ ಇದೆ. ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ ಅಂಥೇಳಿ. ನಿಮ್ಗೆ ಗೊತ್ತಿರಲಿ, ಹೆಬ್ಬೆಟ್ಟು ಇರ್ತಕ್ಕಂಥವರೆಲ್ಲ ಕರೋಡ್ಪತಿಗಳಾಗೋಗಿದ್ದಾರೆ. ಹೆಬ್ಬೆಟ್ಟು ಅವ್ರು ಸೈನ್ ಮಾಡೋಕ್ಕೆ ಬರಲ್ಲ, ಹೆಬ್ಬೆಟ್ಟು ಹಿಂಗೆ ಒತ್ಬಿಟ್ಟು ಹೋಗ್ತಾರೆ. ಅವರೆಲ್ಲ ಕರೋಡ್ಪತಿಗಳಾಗಿದ್ದಾರೆ. ಎಜುಕೇಷನಿಂದನೇ ಎಲ್ಲ ಆಗುತ್ತೆ ಅಂತಲ್ಲ, ಅಥವಾ ಎಜುಕೇಷನ್ ಇಲ್ಲ ಅಂದರೆ ಅವ್ರು ಬದುಕೋಕ್ಕಾಗಲ್ಲ ಅಂತಲ್ಲ, ಅಥವಾ ಎರಡೂ ಇಲ್ಲ ಅಂತಂದರೆ ಜೀವನದಲ್ಲಿ ಹೋರಾಟ ಇರುತ್ತೆ ಅಂತನೂ ಅಲ್ಲ. ಅವರವ್ರ ಕರ್ಮಾನುಸಾರ ಅವರು ಬದುಕೋದಕ್ಕೆ ಒಂದು ರೀತಿ ಹೊಡೆದಾಟ, ಒಂದು ರೀತಿ ಬಡಿದಾಟ, ಒಂದು ರೀತಿ ಹೋರಾಟ, ಒಂದು ರೀತಿ ಸಮಾಧಾನ, ಒಂದು ರೀತಿ ಸಂತೋಷ, ಒಂದು ರೀತಿ ಉಲ್ಲಾಸ, ಒಂದು ರೀತಿ ಅಭಿವೃದ್ಧಿ ಎಲ್ಲವನ್ನು ಕಾಣ್ತಕ್ಕಂಥದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿರ್ತಾನೆ. ಇದೆಲ್ಲವೂ ಕೂಡ ಅವರವ್ರ ಕರ್ಮ ಫಲದ ಮೇಲೆ ನಿರ್ಧಾರ ಆಗ್ತಕ್ಕಂಥದ್ದು. ಆದರೆ ಇಲ್ಲಿ ಏನಪ್ಪ ಆಗುತ್ತಂದರೆ, ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು. ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಮಾರ್ಗ ಏನಂತಂದರೆ ಎರಡು ಮಾರ್ಗ. ಒಂದು ಉದ್ಯೋಗ, ಇನ್ನೊಂದು ವ್ಯಾಪಾರ. ಅದು ನಿಮ್ಗೆ ಗೊತ್ತಿರತಕ್ಕಂಥದ್ದೇ. ನಾನು ಉದ್ಯೋಗ ಮಾಡ್ತಾಯಿದ್ದೀನಿ, ನಾನು ಅದರಿಂದ ಹಣ ಸಂಪಾದನೆ ಮಾಡ್ತೀನಿ, ಅದರಿಂದ ಬದುಕು ನಡೆಸ್ಕೊಳ್ತೀನಿ, ನನ್ನ ಹೆಂಡತಿ ಮಕ್ಕಳು ನಡೆಸ್ಕೊಳ್ತೀನಿ ಅಂತಂದರೆ ಓಕೆ. ಇನ್ನೊಬ್ಬರು ವ್ಯಾಪಾರ ಮಾಡ್ತಾಯಿದ್ದೀನಿ ಅಂತಂದರೆ ಅದರಿಂದ ಕೂಡ ಬದುಕನ್ನು ಕಟ್ಕೊಳ್ತೀನಿ ಅಂತಂದಾಗ ಓಕೆ ಅಂತ ಹೇಳ್ಬೋದು. ಇದು ಎರಡೇನಾ ಇಷ್ಟೇನಾ ಅಂತಂದರೆ ಇದು ಎರಡೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಎಜುಕೇಷನ್ ಸಂದರ್ಭದಲ್ಲೇ ಮಕ್ಕಳುಗಳಿಗೆ ಮುಂದೆ ಅವರು ಬಾಳಿ ಬದುಕೋದಕ್ಕೆ ಅನುಕೂಲ ಆಗೋದಕ್ಕೆ ಏನು ಬೇಕೋ ಅದನ್ನು ಓದಿಸಿ ಅಂತಂದರೆ, ಇಲ್ಲ ನೀನು ಡಾಕ್ಟರ್ ಆಗಬೇಕು, ಇಲ್ಲ ನೀನು ಇಂಜಿನಿಯರ್ ಆಗಬೇಕು, ನೀನು ಇದಾಗಬೇಕು, ನೀನು ಅದಾಗಬೇಕು ಅಂತೇಳಿ ಮಾಡಿಸ್ಬಿಡ್ತೀರ. ಅವು ಯಾವಾಗ ಆ ಲಿಂಕೇ ಇರೋದಿಲ್ಲ, ಅವು ದೊಡ್ಡದಾದ ಮೇಲೆ ಅವಕ್ಕೂ ಆ ಒಂದು ಸಂಬಂಧಪಟ್ಟಂಥ ಎಜುಕೇಷನ್ ಸಂಬಂಧಪಟ್ಟಂತಹ ಉದ್ಯೋಗ ಆರಿಸ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ವ್ಯವಹಾರ ಮಾಡ್ತಕ್ಕಂಥದ್ದು, ಅದು ವ್ಯಾಪಾರ ಮಾಡ್ತಕ್ಕಂಥದ್ದು ಹೋದಾಗ ಅವು ನಷ್ಟವನ್ನು ಅನುಭವಿಸ್ತವೆ, ಫೇಲ್ಯೂರನ್ನು ಅನುಭವಿಸ್ತವೆ. ಆವಾಗ ಅವರು ಯಾರನ್ನ ಕೇಳಬೇಕು? ಅಥವಾ ನಮ್ಮಪ್ಪ ಡಾಕ್ಟರ್ ಆಗಿದ್ರು, ನನ್ನ ಮಗನೂ ಡಾಕ್ಟರ್ ಆಗಬೇಕು ಅಂದರೆ ಅದು ಮೂರ್ಖತನ ಆಗುತ್ತಲ್ವಾ? ಕೆಲವು ಟೈಮಲ್ಲಿ ಜೀನ್ಸ್ ಪ್ರಕಾರ ಬರ್ಬೋದು. ಜೀನ್ಸ್ ಪ್ರಕಾರ ಅಂದರೆ ಗ್ರಾಹಕತಿಗಳನ್ನು ನಾವು ಜೀನ್ಸ್ ಅಂತಲೇ ಕರಿತೀವಿ ನಾವು. ಹೌದು, ಅಪ್ಪ ಡಾಕ್ಟರ್ ಆಗಿದ್ದು, ಮಗ ಡಾಕ್ಟ್ರು, ಅವನ ಮಗನೂ ಡಾಕ್ಟ್ರು, ಅವನ ಮಗಳು ಡಾಕ್ಟ್ರು ಅಂತ ಹೇಳ್ಬೋದು. ಆದರೆ ಡಾಕ್ಟ್ರ್ ಮಗ ಡಾಕ್ಟರ್ ಆಗಬೇಕು ಅಂತಲ್ಲ, ಡಾಕ್ಟ್ರ್ ಮಗ ಆಕ್ಟರ್ ಆಗಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಡಾಕ್ಟ್ರ್ ಮಗ ಫುಟ್ಬಾತಲ್ಲಿ ಅಲಿತಾ ಇರೋದು ಕೂಡ ಎಷ್ಟೋ ಜನ ಇದ್ದಾರೆ. ಸೈಂಟಿಸ್ಟ್ ಮಗ ಫುಟ್ಬಾತ್ ಅಲಿತಕ್ಕಂಥ ತುಂಬ ಜನ ಇದ್ದಾರೆ. ಮೇಸ್ಟ್ರು ಮಗ ಒಂದು ಚೂರು ಎಜುಕೇಷನ್ ತಲೆಗತ್ತೆ ಫುಟ್ಬಾತಲ್ಲಿ ಕೂಲಿ ಮಾಡ್ತಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅಲ್ಲಿಗೆ ಮೇಸ್ಟ್ರು ಮಗ ಮೇಸ್ಟ್ರ್ ಆಗಬೇಕು, ಮೇಸ್ಟ್ರು ಮಗ ಬುದ್ಧಿವಂತ ಆಗಬೇಕು, ರ್ಯಾಂಕ್ ಗಳಿಸ್ಬೇಕು ಅಂದರೆ ಸಾಧ್ಯನಾ? ಎಷ್ಟೋ ಜನ ಮೇಸ್ಟ್ರುಗಳ ಮಕ್ಕಳೇ, ಪ್ರಿನ್ಸಿಪಲ್ಲು, ಮೇಸ್ಟ್ರು, ಟೀಚರ್ ಮಕ್ಕಳುಗಳೇ ಎಜುಕೇಷನ್ ಸರಿಯಿಲ್ಲ ಅಂತ ಅಲ್ಕೊಂಡು ಬಂದಿರತಕ್ಕಂಥ ನಿದರ್ಶನಗಳು ನಮ್ಮಲ್ಲಿ ತುಂಬ ಇದ್ದಾವೆ. ನಾನು ಮೇಸ್ಟ್ರು, ನನ್ನ ಮಗನೂ ಚೆನ್ನಾಗಿ ಓದಬೇಕು, ರ್ಯಾಂಕ್ ಬರಬೇಕು ಅಂದರೆ ಅದು ಮೂರ್ಖತನ ಆಗ್ತದೆ. ಅದು ಯಾರಿಗೋ ಒಂದು 100ಕ್ಕೆ ಒಬ್ಬರು, 1000ಕ್ಕೆ ಇಬ್ಬರಿಗೆ ಆಗ್ಬೋದು ಅಷ್ಟೇ. ಆದರೆ ಎಲ್ಲನೂ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಹಾಗಿದ್ದಾಗ ಇಲ್ಲಿ ಬಹಳ ಪ್ರಮುಖವಾಗಿ ಯಾಕೆ ಈ ಉದಾಹರಣೆಗಳು ತೊಗೊಂಡ್ವಿ ಅಂತಂದರೆ, ಒಬ್ಬ ಒಂದು ಉದ್ಯೋಗವನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೇಕು ಅಂದಾಗ ಆ ಉದ್ಯೋಗಕ್ಕೆ ಕಾರಕತ್ವ ಇರ್ತಕ್ಕಂಥ ಗ್ರಹ ಅವನಿಗೆ ಪಾಸಿಟಿವ್ ಆಗಿರಬೇಕು. ಆ ಉದ್ಯೋಗಕ್ಕೆ ಕಾರಕತ್ವ ಕೊಡ್ತಕ್ಕಂಥ ಗ್ರಹ ಪಾಸಿಟಿವ್ ಆಗಿರಬೇಕು. ಅದೇ ಅವನ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಗ್ರಹ ಅವನಿಗೆ ಸಕ್ಸಸ್ಫುಲ್ ಕೊಡಬೇಕು ಅಂದರೆ ಅವನಿಗೆ ವ್ಯಾಪಾರಕ ಗ್ರಹ ಅವನಿಗೆ ಸಪೋರ್ಟಿವ್ ಆಗಿರಬೇಕು. ಈಗ ಅದು ಇಲ್ಲ, ಇದು ಇಲ್ಲ, ಅದು ಇಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ಮೊದಲನೇ ಭಾಗದಲ್ಲಿ, ಉದ್ಯೋಗದಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ? ಆಗಿಲ್ಲ. ವ್ಯಾಪಾರದಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ? ಆಗಿಲ್ಲ. ಇದೇ ಡೈಲಾಗ್ ನೋಡಿತಾರೆ ಹೊರತು
ಯಾಕಾಗಿಲ್ಲ ಅಂತಕ್ಕಂಥದ್ದು ಮನೆಯಲ್ಲಿ ತುಂಬ ಜಗಳ ಕಾದು ನೋಡ್ತಕ್ಕಂಥ ಸಂದರ್ಭಗಳಿದ್ದಾವೆ. ಮನೇಲಿ ಆರಾಮಾಗಿ ಗಂಡ ಮಲಗಿರ್ತಾನೆ ಮಕ್ಕಳು ನೋಡಿಕೊಂಡು, ಆಯಿತಾ, ಹೆಂಡ್ತಿ ಕೆಲಸಕ್ಕೆ ಹೋಗಿ ಬಂದು ಸಾಕ್ತಾ ಇರ್ತಾಳೆ. ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಬಂದು ಹೇಳ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗು ಸಿಕ್ಕಾಬಟ್ಟೆ ಒಳ್ಳೆ ಕೆಲಸ ಅನ್ಕೊಂಡಿರ್ತಾರೆ. ಆಮೇಲೆ ನೋಡೋಣ ಟುಸ್ಪಾಟಾಗಿ ಯಾಕೆ ಮನೆ ಕೂತಿರ್ತಾನೆ, ಹೆಂಡ್ತಿ ಹೋಗಿ ದುಡ್ಕೊಂಡಿರೋದು ನೋಡಿದ ಹೆಂಡ್ತಿ ಜಾತಿಯಲ್ಲಿ ಗಂಡನಿಗೆ ಹೆಂಡ್ತಿ ದುಡ್ಕೊಂಬಂದು ಸಾಕಬೇಕು ಅಂತ ಇರ್ತದೆ. ಆಯಿತಾ, ಅದು ಕರೆಕ್ಟಾಗಿ ಅದು ಅಪ್ಲಿಕಬಲ್ ಆಗಿರ್ತದೆ. ಆಯಿತಾ, ಹಂಗನ್ಬಿಟ್ಟು ಹೆಂಡ್ತಿ ಕೆಲಸಕ್ಕೆ ಹೋಗ್ಬಾರ್ದ, ಗಂಡ ಹಿಂಗೆ ಕೆಲಸ ಬಿಟ್ಟು ಮನೆ ಕೂತ್ಕೊಂಡ್ಬಿಡ್ತಾನೆ ಅಂದರೆ ಅದೆಲ್ಲ ಲೆಕ್ಕಾಚಾರ. ಇವತ್ತು ಎಷ್ಟೋ ಕುಟುಂಬಗಳಿದ್ದಾವೆ, ಹೆಂಡ್ತಿನ ದುಡಿತಾಳೆ, ಗಂಡನ ದುಡಿತಾನೆ. ಹೌದು ಅಲ್ವಾ? ಮಕ್ಕಳನ್ನ ತಗೊಂಡೋಗಿ ಯಾವುದೋ ಒಂದು ಇದು ಶಾಲೆಗೆ ಬಿಟ್ಬಿಟ್ಟು ಅವ್ರೋಗಿ ದುಡ್ಕೊಂಬರ್ತಾರೆ, ಸರಿ ಸಮಾನಾಗಿ ದುಡಿತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ, ಒಳ್ಳೊಳ್ಳೆ ಕಾರ್ ತಗೊಳ್ತಾರೆ, ಒಳ್ಳೊಳ್ಳೆ ಬಂಗ್ಲೆ ತಗೋತಾರೆ. ಆ ಥರನೂ ಇದ್ದಾರೆ, ಈ ಥರನೂ ಇದ್ದಾರೆ, ಎಲ್ಲ ಥರ ಜನನೂ ಇದ್ದಾರೆ ನಮ್ಮಲ್ಲಿ. ಬರೀ ಹೆಂಡ್ತಿಗೆ ಮಾತ್ರ ದುಡಿಬೇಕು, ಗಂಡ ಸಾಕೋಬೇಕು ಅಂತ ಅರ್ಥ ಅಲ್ಲ. ಆಯಿತಾ, ಎಷ್ಟೋ ಹೆಂಡ್ತಿರು ಆಚೆನೇ ಹೋಗಲ್ಲ, ಮನ್ಲಿರಮ್ಮ ಅಂತಾರೆ. ಅಥವಾ ನೀನು ಕೆಲಸಕ್ಕೆ ಹೋಗಿ ಬೇಡ ಇರಮ್ಮ, ನಾನು ದುಡ್ಕೊಂಬಂದು ಆಗ್ತಿಂತೇಳಿ ಬೆಳಗ್ಗೆ ಸಾಯಂಕಾಲ ತನಕ 24 ದುಡ್ದು ಹೆಂಡ್ತಿ ಸಾಕು ಮಕ್ಕಳು ಸಾಕೋರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಎಲ್ಲ ಥರ ಜನ, ಎಲ್ಲ ಥರ ವಿಚಾರ, ಎಲ್ಲ ಥರನೂ ಇದ್ದರೂ ಕೂಡ ಇದೆಲ್ಲದಕ್ಕೂ ಕಾರಕತ್ವಾಗಿರ್ತಕ್ಕಂತಹ ವಿಚಾರಗಳ ಬಗ್ಗೆ ನಮ್ಮಲ್ಲಿ ಯಾರೂ ಕೂಡ ತರ್ಕಬದ್ಧವಾಗಿ ಯೋಚನೆ ಮಾಡಿದಿರೋದ್ರಿಂದ ಇವತ್ತು ಎಷ್ಟೋ ಜನ ಕನ್ಫ್ಯೂಷನ್ ಏನಪ್ಪ ಅಂದರೆ, ನಾನು ಉದ್ಯೋಗ ಮಾಡಬೇಕಾ ವ್ಯಾಪಾರ ಮಾಡಬೇಕಾ ಅಂತಕ್ಕಂಥದ್ದು, ನಾನು ಉದ್ಯೋಗ ಮಾಡಬೇಕಾ ನಾನು ವ್ಯಾಪಾರ ಮಾಡಬೇಕಾ ಅಂತಕ್ಕಂಥದ್ದು. ಗ್ರಹಗತಿಗಳು, ಉದ್ಯೋಗಗಳು, ವ್ಯವಹಾರಗಳು, ವ್ಯಾಪಾರಗಳು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಎಜುಕೇಷನ್ ಟೈಮಲ್ಲಿ ಅರ್ಥ ಮಾಡ್ಕೊಂಡ್ರೆ ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ನೀವು ಹೊಂದಲಿದ್ದೀರಿ. ಕಾರಣ ಏನು ಅಂತಂದರೆ, ನಾವು ಮಕ್ಕಳಿಗೆ ಎಜುಕೇಷನ್ ಏನು ಕೊಡಬೇಕು ಅನ್ನೋದು ನಿಮ್ಗೆ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಾಂದರೆ ಏನೋ ಓದಬೇಕಂತೆ ಅಂತ ಹೋದರೆ ಪ್ರಯೋಜನ ಇಲ್ಲ. ನಾವು ಓದಿರೋದು ನಮ್ಮ ಮುಂದಿನ ಜೀವನಕ್ಕೆ ದಾರಿದೀಪ ಆಗಬೇಕು. ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಓದು ಅಂತಂದರೆ ಏನು ಓದ್ತಾರೆ ಮಕ್ಕಳು? ಓದ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ನಾವು ಹೇಳಿದ್ರೆ SLCಗಾದರೂ ಕೂಡ ನೀವು ಈ ಒಂದು ಬದಲಾವಣೆಗಳನ್ನು ಮಾಡ್ಕೋಬೇಕು. ಯಾಕಂದರೆ SLC ಆದಮೇಲೆ ಟರ್ನಿಂಗ್ ಪಾಯಿಂಟು. ಯಾಕಂದರೆ ಅಲ್ಲಿ ಕಾಮರ್ಸ್ ತೊಗೋಬೇಕಾ, ಸೈನ್ಸ್ ತೊಗೋಬೇಕಾ, ಅಥವಾ ಆರ್ಟ್ಸ್ ತೊಗೋಬೇಕಾ ಅನ್ನೋದು ಲೆಕ್ಕಾಚಾರ ಅಲ್ಲಿ ನಿರ್ಧಾರ ಆಗಬೇಕು. ಎಲ್ಲ ಡಾಕ್ಟರ್ ಆಗಿಬಿಟ್ರು, ಎಲ್ಲ ಇಂಜಿನಿಯರ್ ಆಗಿಬಿಟ್ರೆ ಕೂಲಿ ಮಾಡೋರು ಯಾರು ಹೇಳಿ? ಎಲ್ಲ ಡಾಕ್ಟರ್ ಆಗಿ, ಎಲ್ಲ ಇಂಜಿನಿಯರ್, ಎಲ್ಲ ಸೈಂಟಿಸ್ಟ್ ಆಗಿಬಿಟ್ರೆ ದೇಶ ಕಾಯೋರು ಯಾರು? ಸೈನಿಕರು ಯಾರು ಆಗಬೇಕು ಹೇಳಿ ನೋಡೋಣ. ಈ ಥರ ಹಲವಾರು ವಿಚಾರಗಳು ನಮ್ಮಲ್ಲಿದ್ದಾವೆ. ಆದರೆ ಯಾರೂ ಇದನ್ನು ಕೂಡ ಯೋಚನೆ ಮಾಡೋದಿಲ್ಲ. ಆದರೆ ಗ್ರಹಗತಿಗಳು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತವೆ ಅಂತಂದರೆ, ಆ ಗ್ರಹಗತಿಗಳಿಗೆ ಸಂಬಂಧಪಟ್ಟಂತಹ ಎಜುಕೇಷನ್ನು ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದೇ ಇಲ್ಲ. ಇಡೀ ಜೀವನ ಪೂರ್ತಿ ನೀವೇನು ಓದಿದ್ದೀರಾ, ಕಾಮರ್ಸ್ ಓದಿದ್ದೀರಾ, ಕಾಮರ್ಸ್ ಸಂಬಂಧಪಟ್ಟಂತಹ ಉದ್ಯೋಗ ಏನಿದೆ ಅದು ಸಂಬಂಧಪಟ್ಟಂಥ ಲಿಂಕ್ ನಿಮ್ಗೆ ತಾನೇ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಫೇಲ್ಯೂರ್ ಆಗೋದೇ ಇಲ್ಲ. ಅದಕ್ಕೊಂದು ದೊಡ್ಡ ಭಾಷಣ ಇದೆ. ಕಾಮರ್ಸ್ ಸಂಬಂಧಪಟ್ಟದ್ದು ಎಜುಕೇಷನ್ ಯಾವುದು, ಕಾಮರ್ಸ್ ಸಂಬಂಧಪಟ್ಟಂಥ ಉದ್ಯೋಗಗಳು ಯಾವುದು ಅಂತಂದರೆ ಅದಕ್ಕೆ ಇನ್ನೊಂದು 4-5 ಎಪಿಸೋಡ್ ಮಾಡಬೇಕು ನಾನು. ಆದರೆ ಇಲ್ಲಿ ನಿಮಗೆ ಜಸ್ಟ್ ಇಂಟ್ ಕೊಡ್ತಾ ಇದ್ದೀನಿ. ಕಾಮರ್ಸ್ ಅಂತ ಬಂದಾಗ ಕಾಮರ್ಸು, ಆಯಿತಾ, ಸೈನ್ಸ್ ಅಂತ ಬಂದಾಗ ಸೈನ್ಸು, ಆಯಿತಾ. ಅಲ್ಲಿ ನಾನು ಡಾಕ್ಟರ್ ಆಗಬೇಕು, ನಾನು ಸೈನ್ಸ್ ತಗೊಂಡಿದ್ದೀನಿ, ನಾನು ಇಂಜಿನಿಯರ್ ಆಗಬೇಕು, ನಾನು ಸೈನ್ಸ್ ತಗೊಂಡಿದ್ದೀನಿ ಅಂತಂದರೆ ಅದರೊಳಗಡೆ ಮತ್ತೆ ಯಾವುದು ಅಂತಕ್ಕಂಥದ್ದು ಕನ್ಕ್ಲೂಷನ್ ತೊಗೋಬೇಕು ನಾವು. ಯಾಕಂದರೆ ಇವತ್ತು ಒಂದು ಗ್ರಹ ಅಂತ ತಗೊಂಡಾಗ 9 ಗ್ರಹ 9 ಉದ್ಯೋಗಗಳನ್ನು ಸೂಚನೆ ಮಾಡ್ತದೆ. 9 ಗ್ರಹಗಳು 9 ವ್ಯಾಪಾರಗಳನ್ನು ಸೂಚನೆ ಮಾಡ್ತದೆ, ಆಯಿತಾ. ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥ, ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಗ್ರಹಗತಿಗಳು ಯಾವುದು, ವ್ಯಾಪಾರವನ್ನು ಮಾಡಿಸ್ತಕ್ಕಂಥ ಗ್ರಹಗತಿಗಳು ಯಾವುದು ಅಂತಕ್ಕಂಥದ್ದನ್ನ ನಾವು ಈ ಜಾತಕ ರೀತಿ ಬಹಳ ಮುಖ್ಯವಾಗಿ ಅನಲೈಸ್ ಮಾಡ್ಕೊಂಬರ್ಬೋದು. ಎಷ್ಟೋ ಜನಕ್ಕೆ ಉದ್ಯೋಗ ಮಾಡ್ತಾ ಇಲ್ಲ, ನಾನೇನು ವ್ಯಾಪಾರ ಮಾಡಿ ಚೆನ್ನಾಗಿತ್ತು, ಯಾಕೋ ಇದು ನನಗೆ ಸೆಟ್ ಆಗ್ತಾ ಇಲ್ಲ, ಯಾಕೋ ನನಗೆ ಇದು ಇನ್ಕಮ್ ಸ್ಟಾರ್ಟ್ ಆಗ್ತಾ ಇಲ್ಲ, ನನಗೆ ಕೆಲಸದಿಂದ ಬರ್ತಕ್ಕಂತಹ ಒಂದು ಅರ್ನಿಂಗ್ ನನಗೆ ಸಾಕಾಗ್ತಿಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಎಷ್ಟೋ ಜನ ವ್ಯಾಪಾರ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಇದು ಯಾಕೋ ಇದು ಒಂದರಲ್ಲಿ ಏನೂ ಸೆಟ್ ಆಗ್ತಿಲ್ಲ, ಇನ್ನೇನಾದರೂ ಒಂಚೂರು ಬೇರೆ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಉದ್ಯೋಗ ಕರೆಕ್ಟಾಗಿದೆ, ನನಗೆ ಸಾಕು, ಇದು ನನಗೆ ಕೈ ತುಂಬ ಸಂಬಳ ಬರ್ತದೆ, ಹಿಂಗೆ ಇದ್ಬಿಟ್ರೆ ಸಾಕು, ನನಗೆ ನಾನು ಆರಾಮಾಗಿದ್ದೀನಿ, ಮತ್ತು ಬೇರೆ ಟೆನ್ಷನ್ ಬೇಡಪ್ಪ ಅಂತಕ್ಕಂಥದ್ದು ಕೂಡ ಮಾತಾಡ್ತಿರ್ತಾರೆ. ಎಷ್ಟೋ ಜನ ವ್ಯಾಪಾರ ಮಾಡ್ತಕ್ಕಂಥವ್ರು, ಇಲ್ಲ ಇದು ನನ್ನ ತಂದೆ ತಾತಂದ ಬಂದಿರತಕ್ಕಂಥದ್ದು, ಈ ಒಂದು ವ್ಯಾಪಾರ ನಿರ್ವಿಘ್ನ ನಡ್ಕೊಂಡು ಹೋಗ್ಬಿಟ್ರೆ ಸಾಕು, ಇದರೊಳಗೆ ಒಳ್ಳೆ ಅರ್ನಿಂಗ್ ಇದೆ ಅಂತಕ್ಕಂಥದ್ದು, ಅಥವಾ ತಾನೇ ಹುಟ್ಟಾಕಿರ್ತಕ್ಕಂಥ ಒಂದು ವ್ಯಾಪಾರ ನಿರ್ವಿಘ್ನ ನಡ್ಕೊಂಡು ಹೋಗ್ತಾ ಇದೆ, ಯಾವುದು ಟೆನ್ಷನ್ಸ್ ಇಲ್ಲ, ಇದೀಗೆ ಇದ್ದರೆ ಸಾಕು ಅಂತಕ್ಕಂಥ ಒಂದು ಮನಸ್ಥಿತಿಯಾಗಿರ್ತಾರೆ. ಅಂದರೆ ನೋಡಿ, ನಾವು ಉದ್ಯೋಗ ಮಾಡ್ತಿದ್ದಾಗ ಖುಷಿ ವಿಚಾರ ಅಂತಂದರೆ ನಾನು ಇದರಲ್ಲೇ ಮುಂದುವರಿತೀನಿ, ಚೆನ್ನಾಗಿದೆ ಅಂತಕ್ಕಂಥದ್ದು. ಉದ್ಯೋಗ ಮಾಡ್ತಿದ್ದಾಗ ಇಲ್ಲ ಇದು ಯಾಕೋ ಸೆಟ್ ಆಗ್ತಿಲ್ಲ, ಇದು ಅರ್ನಿಂಗ್ಸ್ ಆಗ್ತಿಲ್ಲ, ವ್ಯಾಪಾರ ಏನೋ ಮಾಡೋದು ಇನ್ನೂ ಚೆನ್ನಾಗಿ ಆಗ್ತೀವಲ್ಲ ಅಂತಕ್ಕಂಥ ಮನಸ್ಥಿತಿ ಇನ್ನೊಂದು.
ಆಯಿತಾ. ವ್ಯಾಪಾರ ಚೆನ್ನಾಗಿದೆ, ಇದೇ ಮುಂದುವರ್ಸ್ಕೊಂಡ್ರೆ ಸಾಕು ಅಂತಕ್ಕಂಥ ಮನಸ್ಥಿತಿ ಕೆಲವ್ರದ್ದಾಯಿತು ಅಂದರೆ ವ್ಯಾಪಾರವನ್ನು ಇನ್ನೊಂದಷ್ಟು ಅಪ್ಗ್ರೇಡ್ ಮಾಡಬೇಕು, ಬೇರೆ ಬೇರೆ ವ್ಯಾಪಾರಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ನನ್ನ ಫ್ರೆಂಡ್ ಮಾಡ್ತಿದ್ದ, ನನ್ನ ಬಂಧು ಮಾಡ್ತಿದ್ದ, ನನ್ನ ಬಳಗ ಮಾಡ್ತಿದ್ದ, ಅವರೆಲ್ಲ ತುಂಬ ಚೆನ್ನಾಗಿದೆ, ಕಲಿತಾ ಇದ್ದೀನಿ ಅಂತೇಳಿ ಆ ಮನಸ್ಥಿತಿಗೆ ನೋಟ ಕೊಡ್ತಕ್ಕಂಥದ್ದು ವ್ಯಾಪಾರ. ಇನ್ನೊಂದು ಕಡೆ ವ್ಯಾಪಾರ ಯಾವುದೋ ಒಂದು ಮಾಡ್ತಿದ್ದೀರಾ, ಯಾವುದೋ ಒಂದು ಬಟ್ಟೆ ವ್ಯಾಪಾರ ಮಾಡ್ತೀರಾ, ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಕೂತ್ಕೋಬೇಕು. ನಾನೋಗಿ ವೆಹಿಕಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡ್ತೀನಿ ಅಂದ್ರೆ ಆಯ್ತದ? ಮಾಡೋಕ್ಕಾಗಲ್ಲ. ಈ ರೀತಿ ನಾವು ಏನು ಎಫರ್ಟ್ ಹಾಕಿ ಏನು ಮಾಡ್ಕೊಂಡೋಗಿದ್ದೀವಿ ಅದು ಸಂಬಂಧಪಟ್ಟಿದ್ದೇ ಮಾಡಬೇಕು. ಅದು ಬಿಟ್ಟು ನಾವು ಬೇರೆ ಏನೋ ಗೊತ್ತಿಲ್ಲದ ವಿಷಯಕ್ಕೆ ನಾವು ಕೈ ಹಾಕ್ತೀವಿ ಅಂತಂದಾಗ ಆ ಕಡೆಗೆ ಅದು ಇರಲ್ಲ, ಈ ಕಡೆಗೆ ಇದಿರಲ್ಲ ಸ್ಥಿತಿ ಬಂದ್ಬಿಡ್ತದೆ. ಈ ರೀತಿ ಎಷ್ಟೋ ಒಂದು ಮನಸ್ಥಿತಿಗಳು, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಇವತ್ತು ಹೆಣ್ಮಕ್ಳು ಕೂಡ ಒಬ್ಬ ಗಂಡಸಿನ ರೀತಿ ಒಬ್ಬ ಪುರುಷನ ರೀತಿ ಸರಿಸಮನಾಗಿ ದುಡಿತಕ್ಕಂತಹ ಹಲವಾರು ಕ್ಷೇತ್ರಗಳ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ಕೂಡ ಈ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಭಾವನೆ ಇದ್ದೇ ಇರ್ತದೆ. ಒಂದು ಸಣ್ಣ ಟೈಲರಿಂಗಿಂದ ಹಿಡಿದು ಗಾರ್ಮೆಂಟ್ಸಿಂದ ಹಿಡಿದು ಪ್ರತಿಯೊಬ್ಬ IT BT ಕಂಪ್ನಿಗಳಿಂದ ಕೂಡ, ಸಾಫ್ಟ್ವೇರ್ ಕಂಪ್ನಿ ಕೂಡ ಒಂದಷ್ಟು ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥ ಹಲವಾರು ಹೆಣ್ಮಕ್ಳು ಮನಸ್ಥಿತಿಗಳು ಇರ್ತಿದ್ದಾವೆ. ಯಾಕಂದರೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ನನಗೆ ಇದು ಸೆಟ್ ಆಗುತ್ತಾ ಹೇಳಿ, ನನಗೆ ಇದು ಸೆಟ್ ಆಗುತ್ತಾ ಹೇಳಿ ಅಂತ. ಅಲ್ಲಿಗೆ ಇದು ಸೆಟ್ ಆಗುತ್ತೆ ನಾವು ಯಾವ ರೀತಿ ಹೇಳ್ತೀವಿ? ಇದೇ ಗ್ರಹಗತಿಗಳನ್ನ ಆ ದಿವಸ ಹೇಳೋದು. ಅಲ್ಲಿಗೆ 9 ಗ್ರಹಗಳು 9 ಉದ್ಯೋಗಗಳನ್ನು, 9 ಗ್ರಹಗಳು 9 ವ್ಯವಹಾರ ವ್ಯಾಪಾರಗಳನ್ನು ರೂಲ್ ಮಾಡುತ್ತೆ ಅಂತಂದರೆ ನೀವು ಅದರಲ್ಲಿ ಯಾವ ಗ್ರಹದಲ್ಲಿ ಹುಟ್ಟಿದ್ದೀರ ಅನ್ನೋದನ್ನು ನೀವು ಡಿವೈಡ್ ಮಾಡ್ಕೋಬೇಕು. ನಿಮಗೆ ಡಿವೈಡಿಂಗೇ ಗೊತ್ತಿಲ್ಲ, ಯಾವ ಗ್ರಹ ಬಿಸ್ನೆಸ್ ಕೊಡ್ತದೆ, ಯಾವ ಗ್ರಹ ಉದ್ಯೋಗ ಕೊಡ್ತದೆ ಬಗ್ಗೆ ನಿಮ್ಗೆ ಡಿವೈಡಿಂಗೇ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಸುಮ್ಮನೆ ಓದು ಅದು ಓದು ಇದು ಓದು, ನೀನು ಡಾಕ್ಟರ್ ಆಗಬೇಕಂತ ಓದು, ಅವ್ನಿಗೆ ಯೋಗನೇ ಇರಲ್ಲ. ನಿಮ್ಮಪ್ಪ ಡಾಕ್ಟರ್, ನೀನು ಡಾಕ್ಟರ್ ಆಗಬೇಕು ಓದು, ನಿಮ್ಮಪ್ಪ ಮಾಸ್ಟರ್, ನೀನು ಮಾಸ್ಟರ್ ಆಗಬೇಕು ಓದು, ನಿಮ್ಮಪ್ಪ ಸೈಂಟಿಸ್ಟ್, ನೀನು ಸೈಂಟಿಸ್ಟ್ ಆಗಬೇಕು ಓದು ಅಂತ ಮಕ್ಕಳಿಗೆ ಇಲ್ದಿರದೆಲ್ಲ ದಬ್ಬಿ ಇವತ್ತು ಓದಿರೋದೊಂದು ಮಾಡ್ತಾ ಇರೋದೊಂದು ಸ್ಥಿತಿ ಬಂದ್ಬಿಡ್ತದೆ. ಯಾಕಂದರೆ ನೀವು ಏನೇ ಅಡ್ಡದಿಡ್ಡಿ ಓದ್ಕೊಂಡೋಗಿ ನೀವು ಆಗಿದ್ರೂ ಕೂಡ ಕೆಲವು ಮಕ್ಕಳು ಸಕ್ಸಸ್ಫುಲ್ ಆಗಲ್ಲ. ಯಾಕಂದರೆ ಮೈಂಡ್ ಚೇಂಜ್ ಆಗ್ತದೆ, ಅಥವಾ ಆ ಸಬ್ಜೆಕ್ಟು ಆ ಮೆಮೊರಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಕಷ್ಟ ಆಗ್ತದೆ. ಯಾಕಂದರೆ ಆರ್ಟ್ಸ್ ಓದೋನಿಗೆ ಸೈನ್ಸ್ ಕೊಟ್ಬಿಟ್ಟು ಓದು ಇಲ್ಲಿಂದ ಓದ್ತಾನೆ ಅವನು, ಅವ್ನ ಕೆಪಾಸಿಟಿ ಇರೋದು ಆರ್ಟ್ಸು. ಅವ್ನಿಗೊಂದು ಸೈನ್ಸ್ ಕೊಡಿಸ್ಬಿಟ್ಟು ನೀನು ಓದು ಅಂದರೆ ಅವನು ಹೋಗ್ತಾನೆ, ಬಿಟ್ಬಿಡ್ತಾನೆ. ಆಮೇಲೆ ಆ ಮಗು ಇವ್ನು ಸರಿ ಇಲ್ಲ ಅಂಥೇಳಿ ನಮಗೊಂದಷ್ಟು ಮೆಸೇಜ್ಗಳಾಗ್ತೀರಾ. ಫಸ್ಟ್ ನೀವು ತಿಳ್ಕೋಬೇಕು ನಿಮ್ಮ ಮಗು ಕೆಪಾಸಿಟಿ ಏನು ಅಂಥೇಳಿ. ಕೆಪಾಸಿಟಿ ನಿರ್ಧಾರ ಮಾಡೋದು ಹೇಗೆ? ಗ್ರಹಗತಿಗಳು. ಅಲ್ಲಿಗೆ ಅವನು ಆರ್ಟ್ಸ್ ಓದುವಂಥ ಗ್ರಹಗತಿಗಳಿದ್ದಾನ, ಅಥವಾ ಕಾಮರ್ಸ್ ಓದುವಂಥ ಗ್ರಹಗತಿಗಳಿದ್ದಾನ, ಅಥವಾ ಸೈನ್ಸ್ ಓದುವಂಥ ಗ್ರಹಗತಿಗಳಿದ್ದಾನ ಅಂತ ಬಗ್ಗೆ ತಿಳ್ಕೋಬೇಕು. ನೀವೇನೂ ತಿಳ್ಕೊಳ್ದೆ, ಏನೂ ಮಾಡಿದೆ, ಇವತ್ತು ಬರೀ ಮಕ್ಕಳ ವಿಷಯಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ದೊಡ್ಡವ್ರ ವಿಷಯಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವ ತೊಗೊಂಡ್ರೆ ಇವತ್ತು ನಾವು ಹೇಳ್ತಕ್ಕಂಥ ವಿಚಾರ, ಎಸ್ ನೀವು ಕರೆಕ್ಟ್, ಅವತ್ತು ನಮ್ಮಪ್ಪ ನನಗೆ ಹೇಳ್ಕೊಡ್ಲಿಲ್ಲ, ಅಥವಾ ನಾನು ನಿರ್ಧಾರ ತಗೊಳ್ಳಿಲ್ಲ, ನನಗೇನೋ ಇಷ್ಟ ಬಂದು ಓದ್ಕೊಂಡೆ, ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಾನೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಓದಿಗೂ ಎಜುಕೇಷನ್ ಸಂಬಂಧ ಇಲ್ಲ ಅಂತಕ್ಕಂಥದ್ದು, ಅಥವಾ ನಾನು ಮಾಡ್ತಕ್ಕಂಥ ವ್ಯಾಪಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ನೀವು ಪಶ್ಚಾತ್ತಾಪ ಪಡ್ತೀರಂತಕ್ಕಂಥದ್ದು ವಿಚಾರ. ಅಂದರೆ ನಿಮ್ಮ ಮನಸ್ಸಿಗೆ ಹೋಗ್ಬೇಕದು. ಅಲ್ಲಿಗೆ ನಾವು ಹೇಳಿದ್ದು ಸತ್ಯ ಆಗ್ತದೆ. ಗ್ರಹಗತಿಗಳು ನಮಗೆ ರೂಲ್ ಮಾಡ್ತವೆ. ಗ್ರಹಗತಿಗಳು ನಮಗೆ ರೂಲ್ ಮಾಡ್ತವೆ ಅಂತಂದಾಗ ಆ ಗ್ರಹಗತಿಗಳು ಸಂಬಂಧಪಟ್ಟಂಥ ಎಜುಕೇಷನ್ನ ಮಾಡಿಸ್ಬೇಕಾಗಿದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ರೂಟ ಕರ್ಕೊಂಡೋಗಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಆ ಕಡೆಗೂ ಅಂತ ಮಾಡಿ ಅತಂತ್ರ ಸ್ಥಿತಿ ಮಾಡಿಬಿಟ್ರೆ, ಇವತ್ತು ವಯಸ್ಸಾಗೋಗಿದೆ, 35-40 ವರ್ಷ ಆದರೂ ಕೂಡ ಉದ್ಯೋಗದಲ್ಲಿ ಸೆಟ್ಲ್ಮೆಂಟ್ ಇಲ್ಲ. ಸುಮ್ಮನೆ ಏನೋ ಮಾಡಬೇಕು, ಟಾರ್ಚರ್, ಹಿಂಸೆ. ಯಾಕಂದರೆ ಇಷ್ಟಪಟ್ಟು ಮಾಡೋದು ಒಂದು ಒಳ್ಳೆಯ ಉದ್ಯೋಗ, ಇಷ್ಟಪಟ್ಟು ಮಾಡುವಂಥದ್ದು ಒಂದು ಒಳ್ಳೆಯ ವ್ಯಾಪಾರ. ಆದರೆ ಕಷ್ಟಪಟ್ಟು ಮಾಡುವಂಥ ಉದ್ಯೋಗ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಕಷ್ಟಪಟ್ಟು ದುಃಖ ಪಟ್ಕೊಂಡು ಮಾಡೋತಕ್ಕಂಥ ವ್ಯಾಪಾರ ಅಲ್ವೇ ಅಲ್ಲ. ಈ ಥರ ಸಿಕ್ಕಾಕೊಂಡು ನಡೀತಕ್ಕಂಥ ಎಷ್ಟೋ ಜನ ಇವತ್ತು ಪ್ರಪಂಚದಲ್ಲಿದ್ದಾರೆ. ಆದರೆ ಇವತ್ತಿನ ಕಾರ್ಯಕ್ರಮ ಯಾರಿಗೆ ಗೊತ್ತಾ? ಯಾರಿಗೆ ಕಷ್ಟಪಟ್ಕೊಂಡು ಉದ್ಯೋಗ ಮಾಡ್ತಿದ್ದೀರಾ ಅವರಿಗೆ, ಯಾರಿಗೆ ಕಷ್ಟಪಟ್ಕೊಂಡು ದುಃಖ ಪಟ್ಕೊಂಡು ಮಾಡ್ತಿದ್ದೀರಾ ಆ ವ್ಯಾಪಾರಸ್ಥರಿಗೆ ಇವತ್ತಿನ ಕಾರ್ಯಕ್ರಮ. ಯಾಕೆ ಅಂತಂದರೆ ಏನು ಸ್ಪೆಷಲ್, ಇವ್ರು ಮಾತ್ರ ಏನು ಸ್ಪೆಷಲ್ಲು ಅಂತಂದರೆ, ಇವತ್ತು ಒಂದು ವಿಚಾರ ಏನಪ್ಪ ಅಂತಂದರೆ, ನಾವು ಮೊದಲನೇ ಭಾಗದಲ್ಲಿ ಹೇಳಿದಂಥ ವಿಚಾರ ಏನಪ್ಪ ಅಂತಂದರೆ, ನಿಮಗೆ ಉದ್ಯೋಗ ಆಗ್ತದೆ, ವ್ಯಾಪಾರ ಆಗ್ತದೆ. ಫಸ್ಟ್ ನೋಡ್ಕೋಬೇಕು. ಜೀವನದಲ್ಲಿ ನಾನು ವ್ಯಾಪಾರ ಮಾಡಬೇಕಾ ಅಥವಾ ಉದ್ಯೋಗ ಮಾಡಬೇಕಾ ಅಂತಕ್ಕಂತಹ ಎಲ್ಲರೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು. ಯಾಕಂದರೆ ಇವತ್ತು ವ್ಯಾಪಾರ ಮಾಡ್ತಕ್ಕಂತಹ ಗ್ರಹಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬುಧ ಮತ್ತು ಶುಕ್ರ ಗ್ರಹ. ಅವನ ಯೋಗ ಕಾರಕನಾಗಿ ವ್ಯಾಪಾರ ಸಂಬಂಧಪಟ್ಟ ವಿಚಾರದಲ್ಲಿತ್ತು ಅಂದರೆ ನಿಮ್ಮನ್ನು ಯಾರೂ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ದಿನೇ ನಿಮ್ಮ ಯೋಗಗಳು ಪ್ರಕಟವಾಗ್ತದೆ. ಅದರಲ್ಲಿ ಸೂರ್ಯ ಅಂತಕ್ಕಂಥನು ಕೂಡ ವ್ಯಾಪಾರ ಸೂಚನೆ ಮಾಡ್ತಕ್ಕಂಥ ಗ್ರಹ ಆಗ್ತಾನೆ. ಗುರು ಅಂತಕ್ಕಂಥನು ಕೂಡ ವ್ಯಾಪಾರ ಸೂಚನೆ ಮಾಡ್ತಕ್ಕಂಥ ಗ್ರಹ ಆಗ್ತಾನೆ. ಆದರೆ ಈ ಚಂದ್ರ ಅಂತಕ್ಕಂಥನೋ
ರಾಹು ಅಂತಕ್ಕಂಥನೋ, ಕೇತು ಅಂತಕ್ಕಂಥನೋ, ಶನಿ ಅಂತಕ್ಕಂಥನೋ, ಮಂಗಳ ಅಂತಕ್ಕಂಥನೋ ಕೆಲವು ಸಂದರ್ಭದಲ್ಲಿ ವ್ಯಾಪಾರವನ್ನು ಸೂಚನೆ ಮಾಡಿದ್ರು ಕೂಡ ಆಲ್ಮೋಸ್ಟ್ 90% ಉದ್ಯೋಗವನ್ನು ಆರಿಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಆದರೆ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಒಂದು ಕಾಲಮಾನದಿಂದ ನಾನು ನನ್ನ ಎಜುಕೇಷನ್ ತಕ್ಕಂತಹ ಒಂದು ಉದ್ಯೋಗವನ್ನು ಮಾಡ್ಕೊಂಡೋಗಿ ಹಂತವಾಗಿ ನನ್ನ ಸೆಟಲ್ಮೆಂಟ್ ಆಗಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ವ್ಯಕ್ತಿತ್ವ. ಇನ್ನೊಂದು ಹಂತವಾಗಿ ನನಗೆ ಈ ವ್ಯಾಪಾರ ಕೈ ಹಿಡಿದಿದೆ, ನಾನು ಎಷ್ಟೋ ಕೆಲಸ ಕಾರ್ಯ ಮಾಡ್ಕೊಂಡು ಬಂದೆ, ಈಗ ವ್ಯಾಪಾರಕ್ಕೆ ಇಳಿದ ಮೇಲೆ ವ್ಯಾಪಾರ ನನ್ನ ಕೈ ಹಿಡಿದಿದೆ, ಸಾಕಷ್ಟು ಗಳಿಸಿದ್ದೀನಿ, ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ ಅಂತಕ್ಕಂಥ ಎಲ್ಲ ಜನ ಒಂದು ಗಮನಿಸ್ಬೇಕಂಬಂದ್ರೆ, ಇದ್ದಕ್ಕಿದ್ದಂಗೆ ತುಂಬ ಚೆನ್ನಾಗಿರ್ತಕ್ಕಂಥ ಉದ್ಯೋಗ ನನಗೆ ಸ್ಟಾಪ್ ಆಗೋಗಿದೆ, ತುಂಬ ಚೆನ್ನಾಗಿದ್ದಂಥ ವ್ಯಾಪಾರ ನಿಂತೋಗಿದೆ, ತುಂಬ ಚೆನ್ನಾಗಿದ್ದಂತಹ ಉದ್ಯೋಗಕ್ಕೆ ಈಗ ತೊಂದರೆ ಬಂದಿದೆ, ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಾಪಾರಕ್ಕೆ ಇವಾಗ ತೊಂದರೆ ಬಂದಿದೆ, ಅದು ತುಂಬ ಚೆನ್ನಾಗಿದ್ದಂಥ ಉದ್ಯೋಗವನ್ನು ನಾನು ಬಿಟ್ಟಿದ್ದೇನೆ, ತುಂಬ ಚೆನ್ನಾಗಿದ್ದಂಥ ವ್ಯಾಪಾರವನ್ನು ನಾನು ನಷ್ಟ ಉಂಟು ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತಿನ ಕಾರ್ಯಕ್ರಮ. ಯಾಕೆ ಅಂತಂದರೆ, ನಿಮಗೆ ಅದು ಕೈ ಹಿಡಿದಿದೆ ಒಂದು ಉದ್ಯೋಗ. ಎಜುಕೇಷನ್ ಬಿಟ್ಬಿಡಿ, ನಾನು ಆಗಲೇ ಹೇಳಿದೆ, ಹೆಬ್ಬೆಟ್ಟು ಕೂಡ ಇವತ್ತು ಅದ್ಭುತವಾಗಿ ಉದ್ಯೋಗ ಮಾಡ್ತಿದ್ದಾರೆ, ಹೆಬ್ಬೆಟ್ಟುಗಳು ಕೂಡ ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿ ಆಗಿದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿದ್ದಾರೆ ಅಂತೇಳಿ. ಅಲ್ಲಿಗೆ ಫೇಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ನಿಮ್ಮ ಫೇಟ್ ಅಂದರೆ ನಿಮ್ಮ ಹಣೆ ಬರದಲ್ಲಿ ವ್ಯಾಪಾರಕಾರಕ ಗ್ರಹ ಅಂತ ಯೋಗ ಇತ್ತು ಅಂದರೆ ನಿಮಗೆ ಎಲ್ಲವನ್ನು ಅದು ಕಲಿಸ್ಕೊಂಡು ನಿಮ್ಗೆ ಕರ್ಕೊಂಡೋಗಿ ಸಕ್ಸಸ್ಫುಲ್ನ ಕೊಡ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಲ್ಲವನ್ನು ಕಲಿಸಿ ನಿಮ್ಮನ್ನು ಒಬ್ಬ ಸಕ್ಸಸ್ಫುಲ್ ವ್ಯಾಪಾರಗಾರನಾಗಿ ಮಾಡ್ತದೆ, ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗಿ ನಿಮ್ಮನ್ನು ಕ್ರಿಯೇಟ್ ಮಾಡಿಬಿಡ್ತದೆ. ಉದ್ಯೋಗದಲ್ಲಿ ಇರ್ತಕ್ಕಂಥ ಗ್ರಹಗತಿಗಳು ನಿಮಗೆ ಸಪೋರ್ಟಿವ್ ಆಗಿದ್ದರೆ ನಿಮಗೆ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗುತ್ತೆ. ಉದ್ಯೋಗ ಅಂತ ಮತ್ತೆ 2 ಭಾಗ ಆಗುತ್ತೆ, ಒಂದು ಪ್ರೈವೇಟು, ಒಂದು ಸರ್ಕಾರಿ ಅಂತೇಳಿ. ಸರ್ಕಾರಿ ತಗೊಂಡಾಗ ಅದರಲ್ಲಿ ಮತ್ತೆ 2 ಭಾಗ ಆಗ್ತದೆ, ಒಂದು ಸೆಂಟ್ರಲ್ಲು, ಒಂದು ಸ್ಟೇಟು ಅಂತೇಳಿ. ಅಲ್ಲಿ ನಿಮ್ಮ ಎಜುಕೇಷನ್ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ತೊಗೊಂಡು ಹೋಗ್ತಕ್ಕಂಥದ್ದು, ಪೊಸಿಷನ್ ಕೊಡ್ತಕ್ಕಂಥದ್ದು ಅಲ್ಲಿ ಗ್ರಾಹಕಗಳು ಕೆಲಸ ಮಾಡ್ತವೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಒಂದು ಫುಡ್ಡು ಇದರಲ್ಲೇ ಉತ್ಪನ್ನ ಆಗ್ತಕ್ಕಂಥ ಒಂದು ಮನೋಭಾವನೆ ಇದ್ದರೆ, ಅಥವಾ ನನ್ನ ಬನ್ ಅಂಡ್ ಬಟರ್ ನನ್ನ ವ್ಯಾಪಾರದಲ್ಲೂ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಸಂದರ್ಭ ನಿಮಗೆ ಗೊತ್ತಾಗಿದ್ದರೆ, ಅಲ್ಲಿ ಏನಾದರೂ ಅಡಚಣೆಗಳು, ತೊಂದರೆಗಳು, ತಾಪತ್ರಗಳು ಬರ್ತಾ ಇದೆ ಅಂತಂದರೆ, ನಿಮಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂತಹ, ಉದ್ಯೋಗಕ್ಕೆ ಒಳ್ಳೊಳ್ಳೆ ಸ್ಥಾನಮಾನ ತೊಗೊಂಡೋಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ 2 ಬಾಧೆಗಳನ್ನು ಪ್ರಮುಖವಾಗಿ ನಾವಲ್ಲಿ ಲೆಕ್ಕಾಚಾರ ಮಾಡಬೇಕು. ಯಾವುದು ಅಂತಂದರೆ, ನಿಮಗೆ ಉದ್ಯೋಗ ಸೇರ್ಕೊಂಡಾಗಿಂದ ಒಂದು 5 ವರ್ಷ, 10 ವರ್ಷ, 15 ವರ್ಷ ತುಂಬ ಚೆನ್ನಾಗಿ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಫಸ್ಟ್ ಕ್ಲಾಸ್ ನಾನು ಸೆಟಲ್ಮೆಂಟ್ ಆಗಿದ್ದೀನಿ ಅಂತಕ್ಕಂಥ ಒಂದು ಭಾವನೆ ನಿಮಗಿದ್ರೆ ಅದು ಒಂದು ಲೆಕ್ಕಾಚಾರ. ಉದ್ಯೋಗ ಚೆನ್ನಾಗಿದೆ, ಆದರೆ ತುಂಬ ಅಡೆತಡೆಗಳು ಬರ್ತಾ ಇದೆ, ತಾಪತ್ರ ಬರ್ತದೆ, 20 ವರ್ಷದಿಂದ ಒಂದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ, ನನಗೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲ, ಅಥವಾ ಕಂಪ್ನಿನೂ ಉದ್ಧಾರ ಆಗ್ತಿಲ್ಲ, ನಾನು ಉದ್ಧಾರ ಆಗ್ತಿಲ್ಲ, ಬಿಡೋಂಗಿಲ್ಲ, ಕಟ್ಕೊಳ್ಳೋಂಗಿಲ್ಲ, ಅಥವಾ ಬೇರೆ ಕಡೆ ಹೋಗೋಣ ಆಗಲ್ಲ, ಇಲ್ಲೇ ಒಂಥರ ಸ್ಟಿಕನ್ ಆಗಬೇಕು, ಬೇರೆ ಕಡೆ ಈ ನಾನು ಕಲ್ತಿರ್ತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಒಂದು ಮೆಂಟಾಲಿಟಿ ಒಂದು ಕಡೆ ಫಿಕ್ಸ್ ಆಗಿದ್ರೆ ಇಲ್ಲಿ ನಿಮ್ಮ ಉದ್ಯೋಗ ಸ್ಥಾನಕ್ಕೆ ಬಾಧೆಗಳಿದೆ ಅಂತ ಅರ್ಥ. ಇದು ನೆನಪಿಟ್ಕೊಳ್ಳಿ. ಅಲ್ಲಿಗೆ ಉದ್ಯೋಗ ಸ್ಥಾನಕ್ಕೆ ಬಾಧೆಗಳಿದೆ ಅಂದರೆ ನಿಮಗೆ ಉದ್ಯೋಗ ಕೊಡ್ತಕ್ಕಂತಹ ಒಂದು ಗ್ರಹಗಳು, ಎಕ್ಸಾಂಪಲ್ ತಗೊಂಡು ಚಂದ್ರ ಅನ್ಕೊಳ್ಳಿ. ಈಗ ಚಂದ್ರ ಮನಸ್ಸಿನ ಕಾರಕ, ಅವನು ಉದ್ಯೋಗ ಕಾರಕ ಅಂತ ತಗೊಂಡಾಗ, ಅವನು ಉದ್ಯೋಗ ಮಾಡ್ತಿದ್ದಾಗ ಅವನ ಜೊತೆಗೆ ಯಾವ್ದಾದ್ರು ಒಂದು ಪಾಪಗ್ರಹದ ಸಂಬಂಧ ಇದ್ದರೆ ಅಥವಾ ಪಾಪಗ್ರಹ ದೃಷ್ಟಿ ಇತ್ತು ಅಂದರೆ, ನೀವು ಏನೇ ಅಲ್ಲ 20 ವರ್ಷ ಅಲ್ಲ 40 ವರ್ಷ ಆದರೂ ಕೂಡ ನೀವು ಹಂಗೆ ಇರ್ತೀರಿ ಜೀವನದಲ್ಲಿ. ನಿಮಗೆ ಉದ್ಧಾರ ಆಗೋ ಕಂಪ್ನಿಗಳೇ ಸಿಗಲ್ಲ, ಉದ್ಧಾರ ಆಗೋ ಕಂಪ್ನಿ ಸಿಕ್ಕರು ನೀವು ಉದ್ಧಾರ ಆಗಲ್ಲ. ಯಾಕಂದ್ರೆ ಒಳಗಡೆ ಬಿಡ್ಬೇಕಲ್ಲ, ಒಳಗಡೆ ಇರೋ ದೃಷ್ಟಿ ಹಂಗಿತ್ತು ಅಂದರೆ ನೀವೇನು ಮಾಡ್ತೀರಾ? ಕಂಪ್ನಿಯನ್ನು ಕರೆದು ಕೊಡ್ತೀನಿ, ಬಾರಯ್ಯ ನೀನು ಕೂತ್ಕೊಳ್ಳೋ, ಇದ್ರ ಮೇಲೆ ಕೂತ್ಕೋ, ಪಲ್ಲಗ ಮೇಲೆ ಕೂತ್ಕೊ ಅಂದರೆ ನಿಮ್ಗೆ ಕೂತ್ಕೊಳ್ಳೋಕೆ ಬರಲ್ಲ. ನೀವು ಚೇರ್ ಮೇಲೆ ಕೂತಿರ್ಬೇಕು, ತಗಡು ಚೇರ್ ಮೇಲೆ, ಆಯ್ತಾ? ತಗಡು ಚೇರೇ ಗಟ್ಟಿ ಲಾಸ್ಟ್ವರೆಗೂ. ಇದು ಫೇಟ್, ಆಯ್ತಾ? ನಿಮಗೆ ಸಪೋರ್ಟಿವ್ ಇರ್ತಕ್ಕಂತಹ ಗ್ರಹ ನಿಮಗೆ ಚೆನ್ನಾಗಿತ್ತು ಅಂದರೆ ನೀವು ತಗಡು ಚೇರಿಂದ ಪಲ್ಲಂಗ ಚೇರ್ ತನಕ ಹೋಗ್ಬಿಡ್ತೀರಾ, ದಡ 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 ಹತ್ಕೊಂಡು ಹೋಗ್ಬಿಡ್ತೀರಾ, ನಿಮಗೆ ಹೊಟ್ಟೆ ಹೊರ್ಕೊಂಡ್ಬಿಡ್ತಾರೆ ಹಂಗೆ. ಏನಯ್ಯ ಅವನು ಇಲ್ಲಿದ್ದ, ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಅವನು, ಸೆಂಟ್ರಲ್ ಗೌರ್ಮೆಂಟು ಏನು ತಮಾಷೆನ, ಹೆಂಗೆ ಸಿಗ್ತಾವನಿಗೆ ಅಷ್ಟೊಂದು ಇಂಪ್ರೂವ್ಮೆಂಟು ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಫೇಟೇ ನಮಗೆ ಉದ್ಯೋಗವನ್ನು, ಒಳ್ಳೆ ಉದ್ಯೋಗವನ್ನು ಕೊಡ್ತದೆ. ನಮ್ಮ ಫೇಟ್ಗೆ ಸಂಬಂಧಪಟ್ಟಂಥ ಪಾಪಗ್ರಹಗಳ ದೃಷ್ಟಿ ಅಥವಾ ಟೈಮ್ ಬಂದರೆ ನಮ್ಮ ಉದ್ಯೋಗವೇ ಕಾಲಿಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ನಮಗೆ ಅದ್ಭುತವಾಗಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಕ್ಕಂತಹ ಬಿಸ್ನೆಸ್ಸು 5 ವರ್ಷ, 10 ವರ್ಷ, 20 ವರ್ಷ ಕೈ ಹಿಡಿದು ಕೊನೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಕೋಟಿ ಕೋಟಿ ಎಲ್ಲ ಲೂಟಿ ಆಗತಕ್ಕಂಥ ಒಂದು ಸಂದರ್ಭ ಬರ್ತದೆ ಅಂತಂದರೆ
ಆ ವ್ಯಾಪಾರ ಗ್ರಹವನ್ನು ಕೊಡ್ತಕ್ಕಂಥ ಇಲ್ಲಿವರು ಕೋಟಿ ಕೋಟಿ ಕೊಟ್ಟಿರ್ತಕ್ಕಂಥ ವ್ಯಾಪಾರ ಗ್ರಹ ಜೊತೆ ಯಾವುದೋ ಪಾಪಗ್ರಹದ ಸಂಬಂಧ ಬಂದು ನಮಗಲ್ಲಿ ಆ ಟೈಮ್ ತೊಂದರೆ ಆಗುತ್ತೆ ಅಂತಂದರೆ ಇದಕ್ಕೆ ನಾವು ಕಾಲದೋಷ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಕಾಲದೋಷ ಅಂತ ಕರಿತೀವಿ ನಾವು. ಕಾಲದೋಷ ಅದಕ್ಕೆ ಹೇಳೋದು ಜನ್ಮದೋಷ, ಭೂಮಿ ದೋಷ, ಕಾಲದೋಷ ಅಂತ ಯಾಕೆ ಕರಿತೀವಿ ಅಂದರೆ, ಜನ್ಮದೋಷ ಇತ್ತು ಅಂದರೆ ನೀವು ಉದ್ಯೋಗದಲ್ಲೂ ಇಂಪ್ರೂವ್ಮೆಂಟ್ ಆಗಲ್ಲ, ವ್ಯಾಪಾರದಲ್ಲೂ ಇಂಪ್ರೂವ್ಮೆಂಟ್ ಆಗಲ್ಲ. ಆಯಿತಾ? ಭೂಮಿ ದೋಷ ಇತ್ತಂದರೆ ಎರಡೂ ಯೋಗ ಇದ್ರೂ ಕೂಡ ನೀವು ಕಳ್ಕೊಳ್ತಾನೆ ಇರ್ತಾ ಹೋಗ್ತೀರಾ. ಕಾಲದೋಷ ನಿಮಗೆ ಸಪೋರ್ಟಿವ್ ಆಗಿಲ್ಲ ಅಂತಂದರೆ ಇಂತಿಷ್ಟು ವರ್ಷಗಳ ಕಾಲ ನೀವು ಅಂಧರಾಗಿರ್ಬೇಕಾಗ್ತದೆ ಜೀವನದಲ್ಲಿ, ಅಂಧಕಾರ ತುಂಬಿಕೊಂಡಿರ್ಬೇಕಾಗುತ್ತೆ ಜೀವನದಲ್ಲಿ. ಅದಕ್ಕೆ ಈ 3 ಭಾಗಗಳ ಬಗ್ಗೆ ಸ್ಪಷ್ಟ ನೋಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಈಗ ಸಪೋರ್ಟಿವ್ ಆಗಿರ್ತಕ್ಕಂತಹ ಗ್ರಹ ಸಂಬಂಧಪಟ್ಟ ವಿಚಾರದಲ್ಲಿ ನಿಮಗೆ ಲಕ್ ಇದ್ದರೆ ನಿಮಗೆ ನಿರಂತರವಾಗಿರ್ತಕ್ಕಂಥ ಯೋಗ ಫಲಗಳಿರ್ತದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತಂದರೆ, ನಿಮಗೆ ಕಾಲದೋಷ ಇರಲಿ, ನಿಮ್ಮ ಉದ್ಯೋಗಕ್ಕೆ ಅಡಚಣೆ ಕೊಡ್ತಕ್ಕಂಥ ಯಾವುದನ್ನ ಪಾಪಗ್ರಹದ ಸಂಬಂಧ, ಪಾಪಗ್ರಹದ ದೃಷ್ಟಿ ಇರಲಿ. ಎಕ್ಸಾಂಪಲ್ ತಗೊಂಡ್ರೆ, ಈಗ ಸೂರ್ಯನಿಗೆ ಶನಿ ದೃಷ್ಟಿ ಬಿದ್ದರೆ, ಅಥವಾ ಸೂರ್ಯನಿಗೆ ರಾಹು ದೃಷ್ಟಿ ಬಿದ್ದರೆ, ಸೂರ್ಯನಿಗೆ ಕೇತು ದೃಷ್ಟಿ ಬಿದ್ದರೆ, ಇವು ಪಾಪಗ್ರಹಗಳ ಸಂಬಂಧ ಅಂತ ನಾವು ಹೇಳ್ತೀವಿ. ಯಾಕಂದರೆ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದೇ ರಾಹು ಕೇತುಗಳು. ಈ ಶುಭಕಾರಕ ಗ್ರಹಗಳ ಜೊತೆ ರಾಹು ಕೇತುಗಳ ಸಂಬಂಧ ಏನಾದ್ರು ಇತ್ತು ಅಂತಂದರೆ ನೀವು ಉದ್ಯೋಗದಲ್ಲೂ ನೀವು ಫೇಲ್ಯೂರ್ ಆಗ್ತಾ ಬರ್ತೀರಾ, ನಿಮಗೆ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಉದ್ಯೋಗದಲ್ಲೂ ನೀವು ಫೇಲ್ಯೂರ್ ಆಗ್ತಾ ಬರ್ತೀರಾ, ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ವ್ಯಾಪಾರದಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಫೇಲ್ಯೂರ್ ಆಗ್ತಾ ಬರ್ತೀರಾ. ಆಯಿತಾ? ವ್ಯಾಪಾರ ಫಸ್ಟ್ ಕ್ಲಾಸ್ ಆಗಿತ್ತು 5-10 ವರ್ಷದಿಂದ, ಆದರೆ 2020ನಲ್ಲಿ ಬಿತ್ತು ನೋಡಿ ಏಟು, ಅಲ್ಲಿಂದ ನನಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಶುರುವಾಗಿ ಇವತ್ತು ನನಗೆ ಪಿಕಪ್ ಮಾಡೋಕ್ಕಾಗಲಿಲ್ಲ ಅಂತಕ್ಕಂಥ ನಿಮ್ಮ ಮನಸ್ಸು ಬರಬೇಕು. ಯಾಕಂದರೆ ಎಲ್ಲವನ್ನೂ ನಾನು ಮಾಡಬಲ್ಲೆ ಅಂತಕ್ಕಂತಹ ಮಾನವನ ಮೂರ್ಖತನ ಇದೆಯಲ್ಲ, ಅದು ಎಷ್ಟೋ ದುಃಖಗಳನ್ನು, ಕಷ್ಟಗಳನ್ನ ತಂದುಕೊಟ್ಟು ಸಿಕ್ಕಾಕ್ಸೋದಕ್ಕೆ ನಮ್ಮ ಸಮಾಜದಲ್ಲಿ ಎಷ್ಟು ನಿದರ್ಶನಗಳಿದ್ದಾವೆ. ಅಂದರೆ ಆ ಅಹಂ ಅಂತಕ್ಕಂಥ ನಾನು ಮಾಡಬಲ್ಲೆ, ನನ್ನಿಂದನೇ ಎಲ್ಲ, ನಾನೇ ಎಲ್ಲ ಅಂತ ಕೊಚ್ಕೊಳ್ತಿರಲ್ಲ, ಅವರೆಲ್ಲರಿಗೂ ಇವೆಲ್ಲ ಒಂದು ಪಾಠಗಳು. ಯಾಕಂದರೆ ಮೇಲಿದ್ದಿರೋ ರೈಸ್ ಹಂಗೆ ಕೆಳ ಬಿದ್ದೋಗಿರ್ತದೆ. ಆಯಿತಾ? ನಂದೇ ಅಧಿಕಾರ, ನನ್ನ ಬಿಟ್ರಿಲ್ಲ, ನಾನೇ ಸರ್ವಾಧಿಕಾರಿ ಅಂತ ಹೇಳ್ಕೊಳ್ತಕ್ಕಂಥ ಎಷ್ಟೋ ಜನ ಆ ಕುರ್ಚಿ ಬಿಟ್ಬಿಟ್ಟು ಬಂದು ಮನೆ ಕೂತಿರ್ತಕ್ಕಂಥ ನಿದರ್ಶನಗಳು ನಮ್ಮಲ್ಲಿ ತುಂಬ ಜನ ಇದ್ದಾವೆ. ಅದಕ್ಕೆ ಯಾವುದಲ್ಲಾಗಲಿ, ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ವ್ಯಾಪಾರ ಆಗಲಿ, ಮೆರಿಬಾರ್ದು ಮನುಷ್ಯ. ಇದು ಯಾವುದು ಶಾಶ್ವತ ಅಲ್ಲ, ನಡೆಸೋನು ಅವನು. ಆಯಿತಾ? ನಮ್ಮ ಕರ್ಮ ಫಲಗಳು, ನಮ್ಮ ಧರ್ಮ ಫಲಗಳೇ ನಮ್ಮ ನಡೆಸ್ತಕ್ಕಂಥದ್ದು. ಅಂಥದ್ರಲ್ಲಿ ಮೆರಿಯಕ್ಕೆ ಹೋಯ್ತು ಅಂತಂದರೆ ನೂರಾರು ಸಾವಿರಾರು ಕಣ್ಗಳು ಬಿದ್ದೋಗ್ತವೆ. ನಿಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರ ಒಂದಷ್ಟು ವರ್ಷಗಳ ಕಾಲ ಚೆನ್ನಾಗಿದ್ದು ಆ ಉದ್ಯೋಗ ವ್ಯವಹಾರಗಳಲ್ಲಿ ತಡೆ ಆಗ್ತಿದೆ, ತೊಂದರೆಗಳಾಗ್ತಿದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಿದೆ ಅಂತಕ್ಕಂಥ ಎಲ್ಲರೂ ಕೂಡ ಈ ಪರಿಹಾರವನ್ನು ನೀವು ಮಾಡ್ಕೋಬೇಕಾಗ್ತದೆ. ಕಾರಣ ಏನಂತಂದರೆ, ನಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರವನ್ನು ರೂಲ್ ಮಾಡ್ತಕ್ಕಂಥದ್ದು ದಶಮ ಸ್ಥಾನ. ಲಗ್ನ ಸ್ಥಾನ ಮತ್ತು ದಶಮ ಸ್ಥಾನ ಕರೆಕ್ಟಾಗಿತ್ತು ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಪಾಪಗ್ರಹಗಳ ಸಂಬಂಧ ಇಲ್ಲದೆ ಹೋದರೆ ನೀವು ನಿರಾತಂಕವಾಗಿ ಉದ್ಯೋಗವನ್ನು ಮಾಡ್ಬೋದು, ನಿರಾತಂಕವಾಗಿ ವ್ಯಾಪಾರ ಮಾಡ್ಬೋದು, ನಿಮ್ಮದು ಸಕ್ಸಸ್ಫುಲ್ ಲೈಫ್ ಆಗುತ್ತೆ. ಆದರೆ ಕರ್ಮ ಫಲಗಳು ಅಂತಕ್ಕಂಥದ್ದು ಬಿಡಬೇಕಲ್ಲ, ಅವು ನಿಮಗೆ ತೊಂದರೆಯನ್ನು ಕೊಟ್ಟೇ ಕೊಡ್ತವೆ. ಅಂಥವ್ರು ಎಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ, ಭಗವಂತ ಒಂದೊಂದು ಅವತಾರ ಅಲ್ಲ, ಸಾವಿರಾರು ನೂರಾರು ಅವತಾರಗಳು ತೆಗೆದಿದ್ದಾನೆ. ಈ ಅವತಾರ ದೇವರುಗಳಲ್ಲಿ ನಮ್ಮ ಉದ್ಯೋಗ ವ್ಯವಹಾರ ಸಂಬಂಧಪಟ್ಟಂಥ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ದೈವ ಇದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ನೀವು ತಿಳಿಸ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ಉದ್ಯೋಗ, ವ್ಯವಹಾರ, ವ್ಯಾಪಾರಗಳು ನಿರಾತಂಕವಾಗಿ ಯಾವುದೇ ಟೈಮ್, ಕೆಟ್ಟ ಸಮಯ ಆಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಯಾವುದೇ ತೊಂದರೆಗಳಾಗಿದ್ದರೂ ಕೂಡ ಆ ನಿರಾತಂಕವಾಗಿ ನಿಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರ ನಿರಾತಂಕವಾಗಿ ಹೋಗಬೇಕು ಅಂತಂದರೆ ನೀವು ಆರಾಧನೆ ಮಾಡಬೇಕಾರೋ ಒಂದೇ ಒಂದು ದೈವ ಅಂತಂದರೆ ಅದು ಕಾಲಭೈರವ. ಅಷ್ಟಮಿ ದಿವಸ ಕಾಲಭೈರವನ್ನು ಯಾರು ಆರಾಧನೆ ಮಾಡ್ತೀರಾ ನಿರಂತರವಾಗಿ, ಮೃಗಶಿರ ನಕ್ಷತ್ರ ದಿವಸ ಯಾವತ್ತು ಆರಾಧನೆ ಮಾಡ್ತೀರಾ, ಸ್ವಾತಿ ನಕ್ಷತ್ರ ದಿವಸ ಯಾರು ಆರಾಧನೆ ಮಾಡ್ತೀರಾ, ಅನುರಾಧ ನಕ್ಷತ್ರ ದಿವಸ ಯಾರು ಕಾಲಭೈರವ ಆರಾಧನೆ ಮಾಡ್ತಿದ್ದೀರಾ, ಈ 4 ಭಾಗಗಳಲ್ಲಿ ಯಾರು ನಿರಂತರವಾಗಿ ಆರಾಧನೆ ಮಾಡ್ತಿದ್ದೀರಾ ಅವ್ರಿಗೆ ಉದ್ಯೋಗದಲ್ಲಾಗಿರಲಿ, ವ್ಯವಹಾರದಾಗಲಿ, ವ್ಯಾಪಾರದಾಗಲಿ ಯಾವತ್ತು ಯಾವ ಪ್ರಾಬ್ಲಮ್ ಬರೋದಿಲ್ಲ. ಯಾವ ರೀತಿ ಆರಾಧನೆ ಮಾಡಬೇಕು ಅಂತಂದರೆ, ಒಂದು ಮಣ್ಣಿನ ದೀಪ ತಗೋಬೇಕು, ಮಣ್ಣು ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ನೀವು ಕಾಲಭೈರವನಿಗೆ ಹಚ್ಚಿ ಪೂಜೆ ಮಾಡಬೇಕು. ಒಂದು. ಎರಡನೇದು ಕುಂಬಳಕಾಯಿ ಬೂದು ಕುಂಬಳಕಾಯಿ ತಗೋಬೇಕು, ಬೂದು ಕುಂಬಳಕಾಯಿನಲ್ಲಿ ಎಳ್ಳೆಣ್ಣೆ ಹಾಕಿ ಹಚ್ಚಬೇಕು. ಅಂದರೆ ಬೂದು ಕುಂಬಳಕಾಯಿ ದೀಪ ಮತ್ತು ಮಣ್ಣಿನ ಎಳ್ಳೆಣ್ಣೆ ದೀಪ, ಬೂದು ಕುಂಬಳಕಾಯಿ ಎಳ್ಳೆಣ್ಣೆ ದೀಪ ಅರ್ಥ ಮಾಡ್ಕೊಳ್ಳಿ, ಮಣ್ಣಿನ ಎಳ್ಳೆಣ್ಣೆ ದೀಪ ಅರ್ಥ ಮಾಡ್ಕೊಳ್ಳಿ. ಇದು ಎರಡನ್ನು ನೀವು ಕಾಲಭೈರವನಿಗೆ ಸಮರ್ಪಣೆ ಮಾಡಿ ಆ ಕಾಲಭೈರವನ ಸನ್ನಿಧಿಯಲ್ಲಿ ನೀವು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಆಯಿತಾ, ಎಲ್ಲಿವರೆಗೂ ನೀವು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ನಿಮಗೆ ಒಂದು ತಿಂಗಳಲ್ಲಿ ಅದು ಚೇಂಜಸ್ ಗೊತ್ತಾಗ್ಬಿಡ್ತದೆ. ಜಸ್ಟ್ ಒಂದು ತಿಂಗಳಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಚೇಂಜಸ್ ಆಗಿಬಿಡ್ತದೆ. ಆದರೆ
ಪಾಪಗ್ರಹಗಳ ಸಂಬಂಧ ಇದ್ದರೆ ಜನ್ಮದೋಷಗಳನ್ನ ಪರಿವರ್ತನೆ ಮಾಡ್ಕೋಬೇಕಾಗ್ತದೆ. ಕಾಲದೋಷ ಇತ್ತು ಅಂದರೆ ಕಾಲದೋಷದ ಪರಿಹಾರಗಳನ್ನ ಮಾಡ್ಕೋಬೇಕಾಗ್ತದೆ. ಆಯಿತಾ? ಎಲ್ಲ ಕಾಲದೋಷ, ಎಲ್ಲ ಜನ್ಮದೋಷ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥನು ಕಾಲಭೈರವ ಸ್ವಾಮಿಯಾಗಿರ್ತಾನೆ. ಅದರಿಂದ ಈ ಕಾಲಭೈರವ ಸ್ವಾಮಿಯನ್ನು ಯಾರು ನಿರಂತರವಾಗಿ ಆರಾಧನೆ ಮಾಡ್ಕೊಂಡು ಬರ್ತಿದ್ದಾರ ಅವರಿಗೆ ನಿರಂತರವಾಗಿರ್ತಕ್ಕಂತಹ ಅಡೆತಡೆಗಳು ನಿವೃತ್ತಿಯಾಗೋ ಜೊತೆಗೆ ಅವರು ಮಾಡ್ತಿರ್ತಕ್ಕಂಥ ಉದ್ಯೋಗವಾದ ಭವಿಷ್ಯವನ್ನು ಉಜ್ವಲವಾಗಿ ಮಾಡ್ತಕ್ಕಂಥನು ಈ ಕಾಲಭೈರವನಾಗಿರ್ತಾನೆ. ವ್ಯವಹಾರ ವ್ಯಾಪಾರದಲ್ಲಿ ಉದ್ಯೋಗವನ್ನು ಅದ್ಭುತವಾಗಿ ಮಾಡ್ತಕ್ಕಂಥನಾಗಿರ್ತಾನೆ. ಅಂದರೆ ಇವೆಲ್ಲವೂ ಕೂಡ ನಮಗೆ ಗೊತ್ತಿರಬೇಕು. ಯಾಕಂದರೆ ಒಂದೊಂದು ದೈವ ಒಂದೊಂದು ಅವತಾರವನ್ನು ಅವತ್ತಿನ ಕಾಲದಲ್ಲಿ ತಾಳಿದ್ದಾರೆ ಅಂತಂದರೆ ಅದು ಇವತ್ತಿನ ಕಾಲದಲ್ಲೂ ಕೂಡ ಉಪಯೋಗ ಬರ್ತದೆ. ನಮಗೆ ಅದು ನಾಲೆಡ್ಜ್ ಇರಬೇಕಷ್ಟೇ. ಗ್ರಹಗಳಿಗೂ ದೈವಕ್ಕೂ ಒಂದು ಕನೆಕ್ಟಿವಿಟಿ ಯಾವ ರೀತಿ ಇದೋ, ಆ ಗ್ರಹಗಳಿಗೂ ನಮ್ಮ ಕರ್ಮಫಲಕ್ಕೂ ಸಂಬಂಧಪಟ್ಟಂಥ ಕನೆಕ್ಟಿವಿಟಿ ಹೇಗಿದೆಯೋ ಹಾಗೆಯೇ ಆ ಕರ್ಮಫಲವನ್ನು ನಿರ್ಣಯ ಮಾಡ್ಕೋಬೇಕು ಅಂದಾಗ ಸೃಷ್ಟಿ ಮಾಡಿರ್ತಕ್ಕಂತಹ ಗ್ರಹಗಳನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ದೈವ ಸೃಷ್ಟಿ ಮಾಡಿದ್ದಾನೆ. ದೈವವನ್ನೇ ನಾವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ, ಭಕ್ತಿ ಹೆಚ್ಚಿಸಿ ಮಾಡ್ಕೊಳ್ಳೋ ಮುಖಾಂತರ, ಅವನಿಗೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳನ್ನ ಅಳವಡಿಸೋ ಮುಖಾಂತರ ನಾವು ದೈವಾನುಗ್ರಹಕ್ಕೆ ಪಾತ್ರರಾಗಿ ಗ್ರಹಗತಿಗಳ ಕರ್ಮಫಲವನ್ನು ನಾವು ಕುಂಠಿತಗೊಳಿಸಬಹುದು. ಗ್ರಹಗತಿಗಳ ತೀಕ್ಷ್ಣವಾದ ದೃಷ್ಟಿಯನ್ನು ನಾವು ಶಾಂತಿಗೊಳಿಸಬಹುದು. ಗ್ರಹಗತಿಗಳ ಫಲಗಳನ್ನು ನಾವು ತುಂಬ ಅತ್ಯಂತ ಪ್ರಧಾನವಾಗಿ ಯಶಸ್ವಿಯಾಗಿ ಪಡಿಬಹುದು. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸುಮ್ಮನೆ ಓದ್ದವರೆಲ್ಲ ಉದ್ಯೋಗ ಮಾಡೋದು ಸಕ್ಸಸ್ಫುಲ್ ಆಗಲ್ಲ, ಓದ್ದವರೆಲ್ಲ ವ್ಯಾಪಾರ ಮಾಡಲಿಕ್ಕಾಗಲ್ಲ, ಅಥವಾ ಹೆಬ್ಬೆಟ್ಗಳೆಲ್ಲ ಉದ್ಯೋಗ ಮಾಡಲಿಕ್ಕಾಗಲ್ಲ, ವ್ಯಾಪಾರ ಮಾಡಲು ಇದಾಗಲ್ಲ. ಇವತ್ತು ಎಷ್ಟೋ ಜನ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಬದುಕೋದಕ್ಕೆ ನಮ್ಗೆ ದುಡ್ಡು ಬೇಕು. ದುಡ್ಡು ಬೇಕು ಅಂದರೆ ಉದ್ಯೋಗ ಮಾಡಬೇಕು. ಉದ್ಯೋಗ ಮಾಡಬೇಕು ಅಂದರೆ ಅದು ಸರಿ ಇರಬೇಕು. ಬದುಕೋದಕ್ಕೆ ದೊಡ್ಡ ರಾಯಲಾಗಿ ಬದುಕಬೇಕು ಅಂದರೆ ವ್ಯಾಪಾರ ಮಾಡಬೇಕು. ದೊಡ್ಡ ಹೆಸರು ಮಾಡಬೇಕು ಅಂತ ಫೀಲ್ಡ್ ಹೆಸರು ಮಾಡಬೇಕು ಅಂದರೆ ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಈ ಥರ ನಾವು ಏನೇನೋ ಕನಸುಗಳು ಕಂಡುಕೊಳ್ತೀವಿ. ಆದರೆ ಎಲ್ಲವನ್ನೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ ಫೇಟ್. ನಿಮ್ಮ ಫೇಟ್ಗಳನ್ನು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಜಾತಕ ಮುಖಾಂತರ ನೋಡ್ಕೊಳ್ಳಿ. ಜಾತಕ ಇಲ್ಲ ಅಂತಂದರೆ ಹಸ್ತರೇಖೆ ಮುಖಾಂತರ ನೋಡ್ತಕ್ಕಂಥದ್ದು ಕೂಡ ನಿಮಗೆ ಭಾಳ ವಿಶೇಷವಾಗಿ ತಿಳಿಸ್ಕೊಡ್ತದೆ. ಅದೂ ಇಲ್ಲ ಅಂತಂದರೆ ಫೋಟೋ ಸ್ಕ್ಯಾನಿಂಗ್ ಅಂತ ಒಂದಿರ್ತದೆ. ಫೋಟೋ ಸ್ಕ್ಯಾನಿಂಗಲ್ಲೂ ಕೂಡ ನೀವು ಉದ್ಯೋಗವನ್ನು ಮಾಡಬೇಕಾ, ವ್ಯಾಪಾರ ಮಾಡಬೇಕಾ ಅಂತ ಇರ್ತದೆ. ಆ ಫೋಟೋ ಸ್ಕ್ಯಾನಿಂಗಲ್ಲಿ ಇನ್ನೊಂದು ಮಹತ್ವದ ವಿಚಾರ ಏನಪ್ಪ ಅಂತಂದರೆ ಉದ್ಯೋಗ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಕ್ಸಸ್ಫುಲ್ ಕೊಡ್ತಾ ಇದೆ ಅನ್ನೋದು ನಿಮಗೆ ಭಾಳ ಸ್ಪಷ್ಟ ಗೊತ್ತಾಗ್ತದೆ. ಈಗ 200% ಸಕ್ಸಸ್ಫುಲ್ ಕೊಡ್ತಾ ಇದೆ ಅಂತಂದರೆ ಇವರ ಗ್ರೇಟ್ ಏನೋ ಉದ್ಯೋಗ ಮಾಡ್ತಿದ್ದೀರಾ, ಒಳ್ಳೆ ಆಕ್ಯುಪೇಷನ್ ಇದೆ, ಪ್ರೊಫೆಷನ್ ಇದೆ ಅಂತೇಳಿ. ಅದೇನಾದರೂ ವೀಕ್ ಆಯಿತು ಅಂತಂದರೆ ಯಾವುದೋ ಗ್ರಹ ಸಂಬಂಧಪಟ್ಟಂಥ ಗ್ರಹಚಾರಕ್ಕೆ ನೀವು ಸಿಗಾಕೊಂಡಿದ್ದೀರ ಅಂತೇಳಿ. ಇವತ್ತು 30 ವರ್ಷ 40 ವರ್ಷ 60 ವರ್ಷ ದುಡ್ದಿರ್ತಕ್ಕಂಥ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಎಷ್ಟು ಮಾಡಿದಿರ್ರಿ ದುಡ್ಡು ಅಂತಂದರೆ ಏನೂ ಇಲ್ಲ, ಅಲ್ಲಿಗಲ್ಲಿಗೆ ಸೊರೈತು, ಕೆಲಸ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. 2,000 ಮಾತ್ರ ಬರ್ತಿದೆ, ನನ್ನ ಯೋಗ್ಯತೆ ಬಂದು 20 ಲಕ್ಷಕ್ಕಿತ್ತು ಅಂತ ಹೇಳ್ತಕ್ಕಂಥ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅಂದರೆ ನಾನು 60 ವರ್ಷ ರಿಟೈರ್ಮೆಂಟ್ ಆಯಿತು, ಒಂದು ಮನೆ ಕಟ್ಕೊಳ್ಳೋಕ್ಕಾಗಲಿಲ್ಲ, ಒಂದು ಕಾರ್ ತಗೊಳ್ಳೋಕ್ಕಾಗಲಿಲ್ಲ, ಮಕ್ಕಳು ಎಜುಕೇಷನ್ ಕೊಡಿಸ್ದೆ, ಏನೋ ಕಷ್ಟ ಬಿದ್ದು ಮಕ್ಕಳು ಎಜುಕೇಷನ್ ಕೊಡಿಸ್ದೆ ಅಂತ ಹೇಳ್ತಕ್ಕಂಥ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅಂದರೆ ನೀವು ಸಕ್ಸಸ್ಫುಲ್ ಉದ್ಯೋಗ ಮಾಡಲಿಲ್ಲ ಅಂತ ಅರ್ಥ. ಅಂಥವರೆಲ್ಲ ಈ ದೈವ ನಡ್ಕೋಬೇಕು. ಅಂದರೆ ರಿಟೈರ್ಡ್ ಆಗೋಯ್ತಲ್ಲ ಅಂದರೆ ನೆಕ್ಸ್ಟ್ ಇನ್ನೂ ಕೆಲಸ ಅಂತ ಇರ್ತದೆ. ಮನುಷ್ಯನ ರಿಟೈರ್ಡ್ ಇಲ್ಲ, ಮನುಷ್ಯನ ಕೆಳಗೆ ಬೀಳೋರು ರಿಟೈರ್ಡ್ ಇಲ್ಲ. ಆಯಿತಾ? ಏನಾದ್ರು ಮಾಡ್ತಿರ್ಬೋದು. ಆದರೆ ಈ ದೈವದ ಆಚರಣೆ, ದೈವದ ಅನುಗ್ರಹ ಮೂಲಕ ನೀವು ಮತ್ತೆ ಆ ಕರ್ಮಫಲವನ್ನು ಕಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೋದು. ಅದರಿಂದ ಇದೆಲ್ಲ ಬಳಸ್ಕೊಳ್ಳಿ. ಒಳ್ಳೆಯದಾಗಲಿ.